ಮೊದಲನೇದಾಗಿ ಸಿಗ್ಗಾಂವ್ ಕ್ಷೇತ್ರದಲ್ಲಿ ನೀವೆಲ್ಲ ಕೆಲಸ ಮಾಡಿದ್ದಕ್ಕೆ ನಿಮ್ಮ ಎಲ್ಲರ ಪರಿಶ್ರಮದಿಂದ ಇವತ್ತು ಸಿಗ್ಗಾಂವಿನ ಸ್ವಾಭಿಮಾನ ಗೆದ್ದಿದೆ. ಸಿಗ್ಗಾಂವು ಸ್ವಾಭಿಮಾನ ಗೆದ್ದಿದೆ. ಅಂತ ಸ್ವಾಭಿಮಾನ ಗೆಲ್ಲೋದಕ್ಕೆ ಜಾರಕಿಹೊಳಿ ಅವರ ಜೊತೆಗೆ ಸೈನಿಕರಾಗಿ ಕೆಲಸ ಮಾಡೋದಂತ ನಿಮಗೆಲ್ಲರಿಗೂ ಕೂಡ ನಾನು ಧನ್ಯವಾದ. ಎರಡನೇ ಅಂಶ ಹೇಳಬೇಕಾಗಿರೋದು, ಮತ್ತು ನಿಮಗೆ ನೋಡಿ, ನೀವು ಯಾರು ಗೊತ್ತಿಲ್ಲ, ನೀವು ಶ್ರೀಮಂತರು ಬಡವರು, ನೀವು ಬೈಕಲ್ಲಿ ಓಡಾಡಿದಿರೋ, ಕಾರಲ್ಲಿ ಓಡಾಡಿದಿರೋ, ಕಾಲ್ನಡಿಗೆಯಲ್ಲಿ ಓಡಾಡಿದಿರೋ, ಊಟ ಮಾಡಿದಿರೋ, ತಿಂಡಿ ತಿಂದಿದಿರೋ, ಯಾವುದು ಗೊತ್ತಿಲ್ಲ. ಮನೆ ಮಠ ಬಂಧು ಬಳಗ ಎಲ್ಲ ಬಿಟ್ಟು ನೀವು ಕೆಲಸ ಮಾಡಿ. ಈ ಕ್ಷೇತ್ರದವರು ಕೆಲಸ ಮಾಡಿದಿರಿ, ಬೇರೆ ಜಿಲ್ಲೆಯವರು ಬೇರೆ ತಾಲೂಕಿನವರು ಕೂಡ ಕೆಲಸ ಮಾಡಿ. ಆ ಎಲ್ಲ ಕೆಲಸದಿಂದ ಇವತ್ತು ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಇಂಥ ಒಂದು ಐತಿಹಾಸಿಕವಾದಂಥ ಗೆಲುವನ್ನು ಪಡ್ಕೊಳ್ಳೋದಕ್ಕೆ ನೀವು ಏನು ಕೆಲಸ ಮಾಡಿದ್ದೀರಲ್ಲ, ನಿಮ್ಮ ಕೆಲಸ ಇವತ್ತಿಗೆ ಲಾಸ್ಟ್ ಅಲ್ಲ. ಈಗ ನಾವು ನಿಮ್ಮನ್ನು ಏನು ಮಾಡ್ತೀವಿ ಅಂತಂದರೆ, ಈಗಾಗಲೇ ಜಾರಕಿಹೊಳಿ ಸಾಹೇಬರು ನಮಗೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ಯಾರ್ಯಾರು ಕೆಲಸ ಮಾಡಿದ್ದಾರೆ ಅವರು ಮುಂದಿನ ದಿನಗಳಲ್ಲಿ ಮುಂದಿನ ಜಿಲ್ಲೆಗಳಲ್ಲಿ ಬೇರೆ ತಾಲೂಕುಗಳಲ್ಲಿ ಕೆಲಸ ಮಾಡೋದಕ್ಕೆ ರೆಡಿ ಆಗ್ಬೇಕಂತಂದು ಹೇಳಿದ್ದಾರೆ. ಹೌದಾ? ಹಾಗಿರೋದ್ರಿಂದ ನೀವು ಈಗ ನಮ್ಮ ಟ್ರೈನಿಂಗ್ ಸೆಂಟರ್ಗಳಿದ್ದಾವೆ. ಬೆಳಗಾವಿಯಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ, ಹರಿಹರದಲ್ಲಿ ಟ್ರೈನಿಂಗ್ ಸೆಂಟರ್ ಇದೆ, ಕೊಪ್ಪಳದಲ್ಲಿ ನಮ್ಮ ಟ್ರೈನಿಂಗ್ ಸೆಂಟರ್ ಇದೆ, ಬೆಂಗಳೂರಲ್ಲಿದೆ, ಈಗ ಮೈಸೂರಲ್ಲಿ ಮಾಡ್ತಾಯಿದ್ದೀವಿ, ತುಮಕೂರಲ್ಲಿ ಮಾಡ್ತಾಯಿದ್ದೀವಿ. ಆ ಎಲ್ಲ ಟ್ರೈನಿಂಗ್ ಸೆಂಟರ್ಗಳಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗಿ ತರಬೇತಿ ಕೊಡೋದು, ಹೆಂಗೆ ಸಮಾಜಗಳನ್ನು ಸಂಘಟನೆ ಮಾಡಬೇಕನ್ನುವಂಥ ವಿಚಾರಗಳನ್ನು ನಿಮಗೆ ತಿಳಿಸೋದು, ನಿಮಗೆ ಗೊತ್ತಿರೋದನ್ನು ನಾವು ಕಲಿಯೋದು. ಆ ಮುಖಾಂತರ ಇಡೀ ರಾಜ್ಯಕ್ಕೆ ನಮ್ಮ ಸಂಘಟನೆನ ವಿಸ್ತರಣೆ ಮಾಡುವಂಥ ಕೆಲಸಗಳನ್ನು ಅಂತ ಗೊತ್ತಿರಲಿಲ್ಲ. ಆದರೆ ಈ ತತ್ವದ ಮೇಲೆ ಎಲ್ಲರೂ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಿ. ಮುಸ್ಲಿಮರು ಅಂತದ್ದು ಹೇಳಿ ನೋಡಲಿಲ್ಲ, ದಲಿತರು ಅಂತದ್ದು ಹೇಳಿ ನೋಡಲಿಲ್ಲ, ಉನ್ನತ ಜಾತಿ ಅಂತದ್ದು ಹೇಳಿ ನೋಡಲಿಲ್ಲ, ಹಿಂದುಳಿದವರು ಅಂತದ್ದು ಹೇಳಿ ನೋಡಲಿಲ್ಲ, ಅಲೆಮಾರಿಗಳು ಅಂತದ್ದು ಹೇಳಿ ನೋಡಲಿಲ್ಲ. ಎಲ್ಲರೂ ಕೂಡ ಬಂದು ಇವತ್ತು ಜಾರಕಿಹೊಳಿ ಅವರಿಗೆ ಗೌರವ ಕೊಟ್ಟು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅಂತಂದರೆ ಆ ಬಸವ ತತ್ವ ಅಥವಾ ಅಹಿಂದ ತತ್ವ ಅಥವಾ ಮಾನವ ಬಂಧುತ್ವ ಇಡೀ ರಾಜ್ಯಕ್ಕೆ ವಿಸ್ತರಣೆ ಆಗಬೇಕು ಬೇಡವೋ? ಹಾಗಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡೋದಂದ್ರೆ, ಮುಂದಿನ ದಿನಗಳಲ್ಲಿ ನಮ್ಮ ಟ್ರೈನಿಂಗ್ ಸೆಂಟ್ರಿಗೆ ನೀವೆಲ್ಲ ಬರಬೇಕು. ಈ ಕಮ್ಯುನಿಟಿ ವೈಸ್ ನಾವು ಟ್ರೈನಿಂಗ್ ಅನ್ನೋದು ಈ ಸಲ ಮಾಡ್ತೀವಿ. ಅದರಲ್ಲೂ ವಿಶೇಷವಾಗಿ ನಾವಿಲ್ಲಿ ನಮ್ಮ ಸಮುದಾಯಗಳ ಲೀಡರ್ಗಳು ನೀವೆಲ್ಲ ಕೆಲಸ ಮಾಡಿದ್ದೀರಲ್ಲ, ನಿಮ್ಮನ್ನು ನೂರು ನಮಸ್ಕಾರ ಹೊಡೆದ್ರು ಕಡಿಮೆ. ಯಾಕಂದರೆ ಎಲ್ಲರೇ ಬಿಡ್ರಿ ಸರ್, ನಮ್ಮ ಸಮುದಾಯ 100% BJP ಸರ್, 80% ಬೊಂಬಾಯಿ ಸರ್ ಅಂತ ಹೇಳ್ತಿದ್ರು. ಹೆಂಗೆ ಬದಲಾವಣೆ ಮಾಡಿದ್ದೀವಿ. ಹಾಗಾಗಿ ಎಲ್ಲರ ಜೊತೆ ಕೆಲಸ ಮಾಡೋಣ, ಎಲ್ಲರ ಜೊತೆಗೆ ಇರೋಣ. ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡೋದ್ರ ಜೊತೆಗೆ ನಾವು ಈ ಕ್ಷೇತ್ರದಲ್ಲಿ ಬಲಿಷ್ಠವಾಗಿರೋಣ. ನೋಡಿ, ಇಂಥ ಯಜಮಾನರು ನಮ್ಮ ಜೊತೆಗಿದ್ದಾರೆ, ಇಂಥ ಸಣ್ಣ ಸಣ್ಣ ಹುಡುಗರು ಕೂಡ ಜೊತೆಗಿದ್ದಾರೆ, ಎಲ್ಲರೂ ಇದೆ. ಈಗ ಏನು ಹೇಳ್ತಾ ಇದ್ರು ಗೊತ್ತಾ? ಇಲ್ಲ ಸರ್, ಇಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ, ಯಾವ ಗಲಾಟೆಗಳು ನಡೀಲಿಲ್ಲ. ಇಲ್ಲಿ ನಡೀತಾವ? ಅಳಿಯ ಮಾವ ಅಣ್ಣ ತಮ್ಮ ಅಂತಂದೇಳಿ ಬದುಕ್ತಾರೆ. ಯಾರು ಅದನ್ನ ತಂಡಿ ಪ್ರಯತ್ನ ಮಾಡೋದಂದ್ರೆ ಅವರೇ ಮಾಡಕ್ಕೆ ಅದು ಮಾಡಿದ್ರೆ ಅವ್ರಂಗೆ ಸುಮ್ಮನೆ ನಾಟಕ ಮಾಡಕ್ಕೆ ಶುರು ಮಾಡಿದ್ರು. ಯಾವಾಗ ಇಲ್ಲಿ ಗಟ್ಟಿ ಜಾರಕಿಹೊಳಿ ಟೆಂಟ್ ಹಾಕೊಂಡು ಇದ್ರು, ಗಲಾಟೆ ಆದ್ರೆ ಅವ್ರ ಜನನೂ ರೆಡಿ ಇದ್ದಾರೆ ಎಲ್ಲದಕ್ಕೂ ಅಂತಂದೇಳಿ ಗೊತ್ತಾಗಿ ಟುಸ್ ಆಗ್ಬಿಟ್ರು ಎಲ್ಲ. ನಮ್ಮ ಪಾಳೆಗಾರರು ಸುಮ್ಮನೆ ಕೂತಿರ್ತಾರ? ನಮಗೂ ಚೆನ್ನಾಗಿ ಗೊತ್ತಿದೆ, ಎಲ್ಲ ಪಟ್ಟುಗಳು ಕಲ್ತಿದ್ದೀವಿ ನಾವು, ಎಲ್ಲ ಕೋಟೆ ಎಲ್ಲರೂ ಗೆದ್ದಿದ್ದೀವಿ. ನಿಮ್ಮ ಸ್ವಾಭಿಮಾನ ಗೆದ್ದಿದೆ, ನಿಮ್ಮ ಶಕ್ತಿ ಗೆದ್ದಿದೆ, ನಿಮ್ಮ ಒಗ್ಗಟ್ಟು ಗೆದ್ದಿದೆ. ಸಿದ್ದರಾಮಯ್ಯ ಅವರು ಗೆಲುವು ಇದು, ಜಾರಕಿಹೊಳಿ ಅವ್ರ ಗೆಲುವು. ಕೈಯಲ್ಲಿ ಇಟ್ಕೊಂಡು ದುರ್ಬಳಕೆ ಮಾಡ್ಕೊತಾರೆ, ಇವ್ರು ಬಳಕೆ ಮಾಡ್ಕೊಂತಿದ್ರು. ಇವರು ಕೇಕೆ ಹೊಡೆಯವರು, ಧೀರರು, ಸೂರರು, ಇವರು ಉಪಯೋಗ ಮಾಡೋರು ಅವ್ರು ನಮ್ಮ ಇಡೀ ಪಾಳೆಗಾರರನ್ನು ದುರುಪಯೋಗ ಮಾಡ್ಕೊತಿದ್ರು. ಇವತ್ತು ಪಾಳೆಗಾರರ ಶಕ್ತಿ ತೋರಿಸಿದ್ದಾರೆ. ಇಡೀ ಆಲೂಮತ ಸಮಾಜ ನನ್ನ ಜೇಬಲ್ಲಿದೆ ಅಂತ ಹೇಳಿ ಮಾಡ್ತಾ ಇದ್ರು. ನೋಡಿ ತೋರ್ಸಪ್ಪ, ಈಗ ಪಂಚಮ ಶಾಲೆಯವ್ರು ನಾನು ಹೇಳಿದಂಗೆ ಕುತ್ಕೊಂತಾರ ಎದ್ದೇಳ್ತಾರ ಅಂತಿದ್ರು. ಈಗ ಹೇಳಪ್ಪ ನೋಡೋಣ. ಹಂಗಾಗಿ ನಾನು ಹೇಳಿದ್ದಲ್ಲ, ಈ ಸಿಗ್ಗಾಂವ್ ಕ್ಷೇತ್ರದ ಸ್ವಾಭಿಮಾನಿಗಳು ಗೆದ್ದಿದ್ದಾರೆ. ಯಾರು ಗೆದ್ದಿದ್ದಾರೆ? ಸ್ವಾಭಿಮಾನಿಗಳು ಗೆದ್ದಿದ್ದಾರೆ. ಆ ಸ್ವಾಭಿಮಾನ ಉಳಿಸ್ಕೊಳ್ಳೋಣ. ಇವತ್ತು ಗೆಲ್ಲೋಣ, 28ರಲ್ಲಿ ಗೆಲ್ಲೋಣ, ಮುಂದಿನ ಯಾವಾಗಲೂ ಕೂಡ ನಾವೇ ಗೆಲ್ಲೋಣ. ಅದಕ್ಕೆಲ್ಲ ಯಾವ ಸೌಹಾರ್ದತೆ ಉಳಿಸ್ಕೊಳ್ಳೋ ಅಂತ ಹೇಳ್ತಾ, ಇನ್ನೊಮ್ಮೆ ನಿಮ್ಗೆಲ್ಲರಿಗೂ ಹೊಂದಿಸ್ತಾ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿರೋ ಅಂತಂದೇಳಿ ಜಾರಕಿಹೊಳಿ ಸಾಹೇಬ್ರ ಪರವಾಗಿ ನಿಮ್ಗೆಲ್ಲರಿಗೂ ನನ್ನ ನಮಸ್ಕಾರ, ಧನ್ಯವಾದಗಳು.
ಮಾಡಿದ್ದಾರೆ.